ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರೋವಂಥದ್ದು ಬೆಂಗಳೂರಿನ ಹುಸ್ಕೆರಹಳ್ಳಿಗೆ. ಇವತ್ತು ನಿಮಗೆಲ್ಲ ಒಂದು ಅಫೋರ್ಡಬಲ್ ಬ್ರೇಕ್ಫಾಸ್ಟ್ ಸಿಗೋ ಒಂದು ಸ್ಮಾಲ್ ಟಿಫನ್ ಸೆಂಟರ್ನ ಪರಿಚಯಿಸ್ತಾ ಇದ್ವಿ. ರಾಘವೇಂದ್ರ ಟಿಫನ್ ಸೆಂಟರ್ನ 5 ವರ್ಷಗಳ ಹಿಂದೆ ಹೊಸಕೆರೆಹಳ್ಳಿಯಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎದುರುಗಡೆ ಸ್ಟಾರ್ಟ್ ಮಾಡಿ ಇವತ್ತಿಗೆ ಮತ್ತೊಂದು ಬ್ರಾಂಚ್ನ PS ಕಾಲೇಜ್ ಎದುರುಗಡೆ ಓಪನ್ ಮಾಡಿದ್ದಾರೆ. ಇಲ್ಲಿ ಸಿಗೋದು ಇಡ್ಲಿ, ಉದ್ದಿನವಡೆ, ರೈಸ್ ಬಾತ್, ಚಿತ್ರಾನ್ನ ಮತ್ತೆ ಇಲ್ಲಿನ ಟ್ರೆಂಡಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಹೈಯೆಸ್ಟ್ ಸೇಲ್ ಆಗೋ ಪೂರಿ. ಎಲ್ಲದಕ್ಕೂ ಕೂಡ 2 ಥರ ಚಟ್ನಿ ಮತ್ತು ಸಾಗು ಕಾಂಬಿನೇಷನ್ ಇರುತ್ತೆ. ಇಡ್ಲಿ 30 ರೂಪಾಯಿ ಆದರೆ ವಡೆ 5 ರೂಪಾಯಿ. ರೈಸ್ ಬಾತ್ ಮತ್ತು ಪೂರಿ ಏನು ತೊಗೊಂಡ್ರು ಕೂಡ 35 ರೂಪಾಯಿ. ಇಲ್ಲಿಗೆ ಬರೋದು ಮ್ಯಾಕ್ಸಿಮಮ್ ಆಫೀಸ್ಗೆ ಹೋಗೋ ಕಸ್ಟಮರ್ಸ್. ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಲಂಚ್ ಬಾಕ್ಸಲ್ಲಿ ಮಧ್ಯಾಹ್ನಕ್ಕೆ ಕೂಡ ಇಲ್ಲಿಂದನೇ ಪಾರ್ಸಲ್ ಕೂಡ ತೊಗೊಂಡು ಹೋಗ್ತಾರೆ. ಇವರು ಮಾಡೋ ಬೆಳಗಿನ ಬ್ರೇಕ್ಫಾಸ್ಟ್ನ ಕುಕಿಂಗ್ ನಿಮಗೆ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ.
ಸರ್ ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ರಾಘವೇಂದ್ರ. ರಾಘವೇಂದ್ರ ಅಂತ. ಓಕೆ. ಸೊ ಯಾವಾಗ ಶುರುವಾಗಿದ್ದು ಶ್ರೀ ರಾಘವೇಂದ್ರ ಟಿಫನ್ ಸೆಂಟರ್? ನಮ್ಮದು 2018 ಸ್ಟಾರ್ಟ್ ಆಗಿದ್ದು. 2018. ಸೊ ಹತ್ರ 5 ವರ್ಷ. 5 ವರ್ಷ ಕಂಪ್ಲೀಟ್ ಆಯಿತು. ಈಗ ಜುಲೈ 1ಗೆ 5 ವರ್ಷ ಕಂಪ್ಲೀಟ್ ಆಯಿತು. ಓಕೆ. ಹೇಗೆ ಐಡಿಯಾ ಬಂತು ಸರ್ ನೀವು ಈ ಥರ ಒಂದು ಹೋಟೆಲ್ ಓಪನ್ ಮಾಡಬೇಕು? ಇಲ್ಲ, ನಮ್ಮ ಊರಿನವರೆಲ್ಲ ಹೋಟೆಲ್ ಡಿಪಾರ್ಟ್ಮೆಂಟಲ್ಲೇ ಇದೆ. ಹೋಟೆಲ್ಗಳಿದೆ. ಯಾವ ಊರು ನಿಮ್ಮದು? ನಾಗಮಂಗಲ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು. ನಾಗಮಂಗಲ. ಓಕೆ. ಅದರಿಂದ ಅವರಿಂದ ಇನ್ಸ್ಪೈರ್ ಆಗಿ ನಾನು ಓಕೆ ಹೋಟ್ಲು ಮಾಡಬೇಕು ಅಂತ. ನಮಗೆ ನಮ್ಮೂರವರೇ ರಾಮಿಯಣ್ಣವ್ರು ಅಂತ ಇದ್ದಾರೆ, ಓಕೆ ಕೃಷ್ಣ ಅಂತ. ಓಕೆ. ಅವರ ಐಡಿಯಾ ತಗೊಂಡು ನಾನು ಓಕೆ ಹೋಟ್ಲು ಡಿಪಾರ್ಟ್ಮೆಂಟ್ ಬಂದು ಹೋಟ್ಲು ಸ್ಟಾರ್ಟ್ ಮಾಡಿದೆ. ಇದು ಮೇನ್ ಬ್ರಾಂಚು. ಇನ್ನೊಂದು ಬ್ರಾಂಚ್ ಬಂದು ಹನುಮಂತ ನಗರ PS ಕಾಲೇಜ್ ಹತ್ರ ಇದೆ. ಓಕೆ. 50 ಫೀಟ್ ರೋಡಲ್ಲಿ ಇದೆ. ಓಕೆ. ಸೊ ಎರಡಕ್ಕೂ ಕೂಡ ಒಂದು ಸೆಂಟ್ರಲೈಸ್ಡ್ ಕಿಚನ್ ಮಾಡ್ಕೊಂಡಿದೆ? ಹೌದು, ಎರಡಕ್ಕೂ ಇಲ್ಲಿಂದನೇ ಸಪ್ಲೈ ಆಗೋದು. ಇಲ್ಲಿಂದನೇ ಸಪ್ಲೈ ಆಗೋದು. ಓಕೆ. ಇದಕ್ಕೆ ಮುಂಚೆ ಡ್ರೈವಿಂಗ್ ಮಾಡ್ತಿದ್ದೆ. ಓಕೆ. ಸ್ವಲ್ಪ ಕಾರ್ ಇಟ್ಕೊಂಡು ಡ್ರೈವಿಂಗ್ ಮಾಡ್ತಿದ್ದೆ. ಹಾಂ ಹಾಂ. ನಿಮಗೆ ಗೊತ್ತಲ್ಲ, ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಫ್ಯೂಚರ್ ಇಲ್ಲ. ಹೌದು. ನನಗೂ ಹಂಗೆ ಅನ್ನಿಸ್ತು. ನಾನು ಬೇರೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ. ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಹೋಟೆಲ್ದು. ಓಕೆ. ಹೋಟೆಲ್ ಮಾಡಬೇಕು, ಓಕೆ, ಅಂದರೆ ಅಡುಗೆ ಮಾಡೋದು, ಇದೆಲ್ಲ ನನಗೆ ಇಂಟ್ರೆಸ್ಟ್ ಇತ್ತು. ಅದರಿಂದ ನಮ್ಮ ಊರವ್ರನ್ನ ಸಹಾಯ ತಗೊಂಡು ನಾನು ಹೋಟ್ಲು ನಮ್ಮೂರು ಹೋಟ್ಲರ್ಗೆ ಹೋಗಿ ಅಲ್ಲೋಗಿ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡು ಅವರ ಹೆಲ್ಪ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಓಕೆ. ಸೊ ಈಗ ನಿಮ್ಮ ಹೋಟೆಲ್ ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸ್ ಬಂದು 6:30 ಇಂದ 4:30 ಸರ್. ಮಧ್ಯಾಹ್ನ 4:30? ಮಧ್ಯಾಹ್ನ 4:30. ಬೆಳಿಗ್ಗೆ ತಿಂಡಿ ಇರುತ್ತೆ. ತಿಂಡಿಗೆ ಏನೇನು ಸಿಗುತ್ತೆ? ತಿಂಡಿಗೆ ತಟ್ಟೆ ಇಡ್ಲಿ, ಚಿತ್ರಾನ್ನ, ರೈಸ್ ಬಾತು, ಪೂರಿ, ಉದ್ದಿನೋಡೆ ಇರುತ್ತೆ. ಅದು 12 o'clock ಕ್ಲೋಸ್ ಆಗುತ್ತೆ. 12 ಗಂಟೆ ಕ್ಲೋಸ್ ಆಗುತ್ತೆ. ಓಕೆ. ಮಧ್ಯಾಹ್ನ 12:30 ಮತ್ತೆ ಮುದ್ದೆ, ಅನ್ನ, ಸಾಂಬಾರು, ಚಪಾತಿ, ಸಾಂಬಾರು, ರಸಮ್ಮು. ಓಕೆ. ಚಪಾತಿಗೆ ಪಲ್ಯ ಡೈಲಿ ಒಂದೊಂದು ಥರ ಕಾಳು ಪಲ್ಯಗಳಿರುತ್ತೆ. ಓಕೆ. 4-4:30 ಕ್ಲೋಸ್ ಆಗುತ್ತೆ. ರೇಟ್ ಎಲ್ಲ ರೀಸನಬಲ್ ಇದೆ ಸರ್. ಇಡ್ಲಿ ಬಂದು ಒಂದು ಪ್ಲೇಟ್ ಬಂದು 30. ಅಂದರೆ ಎರಡು ಇಡ್ಲಿ 30. ಸಿಂಗಲ್ ಇಡ್ಲಿಗೆ 15 ಇದೆ. ಸಿಂಗಲ್ ಇಡ್ಲಿ. ಒಂದು ವಡೆ ಬಂದು 5 ರೂಪಾಯಿ ಇದೆ. 5 ರೂಪಾಯಿ ವಡೆ. ನಾವು ಈಗಲ್ಲ 5 ವರ್ಷ ಎಷ್ಟೇ ರೇಟ್ ಆದ್ರೂ ಉದ್ದಿನ ವಡೆನ ಮಾತ್ರ. ಮತ್ತು ಯಾಕೆಂದರೆ ಜನಕ್ಕೆ ನಮ್ಮ ಹೋಟೆಲ್ ಉದ್ದಿನ ವಡೆ ತುಂಬ ಇಷ್ಟ ಆಗುತ್ತೆ. ಓಕೆ. ಅದರಿಂದ ಅದನ್ನು ರೇಟ್ ಏನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಟೇಸ್ಟು ಮೊದಲಿಂದ ಏನಿತ್ತು ಈಗಲೂ ಅದೇ ಇದೆ ಟೇಸ್ಟು. ಅದರಿಂದ ಅದೊಂದು ರೇಟ್ ಮಾತ್ರ ಕಂಟಿನ್ಯೂ ಮಾಡಿದ್ದೀವಿ. ಓಕೆ. ಇನ್ನು ಪೂರಿ ಅದೆಲ್ಲ 35 ಇದೆ. ಪೂರಿ, ರೈಸ್ ಬಾತು, ಚಿತ್ರಾನ್ನ ಎಲ್ಲ ಮಧ್ಯಾಹ್ನ ಅನ್ನ ಸಾಂಬಾರು ಇದೆಲ್ಲ 35. ಮತ್ತು ಮುದ್ದೆ ಬಂದು ಮಧ್ಯಾಹ್ನದ ಮುದ್ದೆ ಬಂದು 15 ರೂಪಾಯಿ ಇದೆ. ಚಪಾತಿ ಬಂದು 15 ರೂಪಾಯಿ. ಓಕೆ. ಈಗ ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ? ಟೋಟಲ್ಲು ಇಲ್ಲಿ 6 ಜನ ಇದ್ದಾರೆ ಸರ್. ಓಕೆ. ಈ ಹೋಟ್ಲಲ್ಲಿ 6 ಜನ ಇದ್ದಾರೆ. ಮತ್ತು ಆ ಹೋಟ್ಲಲ್ಲಿ 3 ಜನ. ಅದಾದ್ರೆ 9 ಜನಕ್ಕೆ. 9 ಜನ. ಸೊ ಬೆಂಗಳೂರಿಗೆ ಬರುವಾಗ ಒಬ್ಬರೇ ಬಂದ್ರಿ. ಹೌದು. ಸೊ ಇವತ್ತು 9 ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಅಟ್ ಅ ಟೈಮ್ ಕಸ್ಟಮರ್ಸ್ ಬರ್ತಾರೆ, ಫುಲ್ ಕ್ರೌಡ್ ಆಗುತ್ತೆ. ಹೌದು. ಸೊ ಆ ಕ್ರೌಡಲ್ಲಿ ಲೈಕ್ ಹೆಂಗೆ ನಿಮಗೆ ಹೆಂಗೆ ಗೊತ್ತಾಗದ ಯಾರು ದುಡ್ಡು ಕೊಟ್ಟರು? ಇಲ್ಲ, ಅದು ಅಂದರೆ ಊಟ ಮಾಡಿದವರು ಯಾವತ್ತೂ ಮೋಸ ಮಾಡಲ್ಲ. ಹೌದು. ಊಟ ತಿಂದವರು ಅನ್ನದಲ್ಲಿ ಯಾರು ಮೋಸ ಮಾಡಲ್ಲ. ಅದರಿಂದ ಅದೊಂದು ನಂಬಿಕೆ. ಆ ನಂಬಿಕೆ ಮೇಲೆ ಅಕಸ್ಮಾತ್ ಮಿಸ್ ಆಗಿ ಹೋದ್ರು ಕೂಡ ನೆಕ್ಸ್ಟ್ ಟೈಮ್ ಓಕೆ. ಎಷ್ಟೋ ಜನ ಕೊಟ್ಟು ಹೋಗಿರೋರು, ಮರ್ತೋಗಿರೋರು ವಾಪಸ್ ಬಂದು ಕೊಟ್ಟಿದ್ದಾರೆ. ಸರ್ ಹಿಂಗೆ ಮರ್ತೋಗಿದೆ ಸರ್, ತಗೊಳ್ಳಿ ಸರ್ ಅಂತ. ಈಗ ಗೊತ್ತಿದ್ದು ಹೋಗಿರೋರು ಇವತ್ತಿಲ್ಲ ನಾಳೆ ಅಷ್ಟೇ. ಕೆಲವೊಬ್ಬರು ದುಡ್ಡಿಲ್ಲ ಅಣ್ಣ, ಊಟ ಬೇಕು ಅಂಥವ್ರಿಗೆಲ್ಲ ನಾವು ಯಾವತ್ತೂ ತಲೆಗೆಡಿಸ್ಬೇಕು. ಯಾಕೆಂದರೆ ನಮಗೇನು ಅವ್ರು ಬರೋರೆಲ್ಲ ಡೈಲಿ ಕಸ್ಟಮರ್ಗಳಲ್ಲ. ಡೈಲಿ ಇಲ್ಲಿ ಊಟ ಕೊಡ್ತಾರೆ, ಡೈಲಿ ಯಾರೋ ಹೋಗೋರು ಬರ್ತಾರೆ. ಇಲ್ಲ ಅಂದಾಗ ಒಂದೊಂದು ಟೈಮ್ ಕೊಟ್ಟು ಕಳಿಸ್ತೀವಿ. ಅನ್ನದಿಂದನೇ ಬದುಕ್ತಾ ಇದ್ದೀವಿ. ಹೌದು. ಇಬ್ಬರು ಹೊಟ್ಟೆ ತುಂಬಿದ್ರೆ, ಫ್ರೀಯಾಗಿ ಹೊಟ್ಟೆ ತುಂಬಿದ್ರೆ ದೇವ್ರು ಕಾಪಾಡ್ತಾನೆ. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಅಡ್ರೆಸ್ ಬಂದು ಹೊಸಕೆರಳ್ಳಿ ಬಸ್ ಸ್ಟಾಪ್, ನಿಯರ್ ಹೊಸಕೆರಳ್ಳಿ ಬಸ್ ಸ್ಟಾಪ್, ರಾಘವೇಂದ್ರ ಮಠ ಆಪೋಸಿಟ್ ರಾಘವೇಂದ್ರ ಮಠ. ಸೋಮವಾರದಿಂದ ಶನಿವಾರ ತನಕನೂ 6:30 to 4:30. ಸಂಡೇಸ್ ಬಂದು 6:30 to 12.
ಎಲ್ಲ ರಾಘವೇಂದ್ರ ಸ್ವಾಮಿ ಕೃಪೆ. ನಾನು ಅವಾಗಲೇ ನೋಡಿರೋದು ರಾಘವೇಂದ್ರ ಸ್ವಾಮಿಗಳೇ. ನಮ್ಮ ಹೋಟ್ಲು ಮುಂದೆನೇ ರಾಘವೇಂದ್ರ ಮಠ ಇದೆ. ಓಕೆ. ಆ ಮಠದ ಮುಂದೆನೇ ಆ ಹೆಸರು ಬಂದು ನಂದಲ್ಲ, ರಾಘವೇಂದ್ರ ಅಂತ ನಂದಲ್ಲ, ಸ್ವಾಮಿಗಳ ಹೆಸರೇನೆ ಇಟ್ಟಿದ್ದು. ಓಕೆ. ಅದರಿಂದ ಅವರ ಆಶೀರ್ವಾದ ಡೈಲಿ ಓಪನ್ ಮಾಡಿದ ತಕ್ಷಣ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಓಕೆ. ಅವ್ರ ಕೃಪೆಯಿಂದಲೇ ಸಕ್ಸಸ್ ಆಗಿದೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫಾಸ್ಟ್ ಫ್ರಮ್ 5 ಇಯರ್ಸಿಂದ ಬರ್ತದೆ. ಟೇಸ್ಟು, ಕ್ವಾಲಿಟಿ, ಕ್ಲೀನಿನೆಸ್, ಓಕೆ. ಮನೆ ಊಟ ಥರ ಇದೆ. ಓಕೆ. ಇವತ್ತು ನನಗೆ ಊಟ ಥರ ಫೀಲೇ ಆಗಿದೆ. ಸೊ ಇವತ್ತೇನು ತೊಗೊಂಡಿದ್ದೀರಾ? ಈಗ ನಾನು ಇಡ್ಲಿ ತೊಗೊತೀನಿ ಇಲ್ಲಿ. ಇಡ್ಲಿ ಮತ್ತು ರೈಸ್, ಡೈಲಿ ಒಂದೊಂದು ರೈಸ್ ಇರುತ್ತೆ. ಓಕೆ. ಸೊ ಇವತ್ತು ಟೊಮೊಟೊ ಬಾತ್ ತೊಗೊಂಡಿದ್ದೀನಿ. ಓಕೆ. ಚೆನ್ನಾಗಿದೆ, ಸಿಗಬಾರ್ದು. ಓಕೆ. ಹೋಮ್ ಮೇಡ್ ಫುಡ್, ಫೀಲ್ ಲೈಕ್ ಹೋಮ್. ತುಂಬ ಚೆನ್ನಾಗಿದೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Mostly like idli and vada is very good. ಓಕೆ. But the size is little spicy, but it is very good, like financial wise also and taste wise also. ಓಕೆ. Yeah. ನಾನಿಲ್ಲಿ ತೊಗೊಂಡಿದ್ದು ಇಡ್ಲಿ ವಡೆ ಮತ್ತು ರೈಸ್ ಬಾತ್. ಇಡ್ಲಿ ಮತ್ತು ವಡೆ ದೊಡ್ಡ ದೊಡ್ಡ ಹೋಟ್ಲುಗಳು ಕೂಡ ಇಲ್ಲಿನ ಇಡ್ಲಿ ಮತ್ತು ವಡೆ ಕ್ವಾಲಿಟಿನ ನೋಡಿ ಹಚ್ಕೋಬೇಕು. ಅಷ್ಟು ಸೂಪರಾಗಿರೋ ಟೆಕ್ಸ್ಚರ್, ಕ್ವಾಲಿಟಿ ಮತ್ತು ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್. ರೈಸ್ ಬಾತ್ ನನಗನ್ಸಿದ್ದು ಏನು ಅಂದರೆ, ಒಂದು ಹಳ್ಳಿಯಲ್ಲಿ ಸೌದೆ ಒಲೆಯಲ್ಲಿ ರೈಸ್ ಬಾತ್ ಮಾಡಿದರೆ ಅದು ಹೇಗೆ ಟೇಸ್ಟ್ ಇರುತ್ತೋ ಆ ರೀತಿಯಾದ ಒಂದು ಸಖತ್ತಾಗಿರೋ ಟೇಸ್ಟ್ ಇತ್ತು. ಲೈಟ್ ಮಸಾಲ ಹಾಕಿರೋ ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಹೊಸಕೆರೆಹಳ್ಳಿ ಕಡೆ ಇದ್ದರೆ ಈ ಟಿಫನ್ ಸೆಂಟ್ರಿಗೆ ಹೋಗೋದನ್ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.